ಈ ಒಂದು ಸ್ಕ್ವಾಡಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗೆ ಜಾಗನೇ ಇಲ್ದಂಗೆ ಆಗಿದೆಯಲ್ಲ ಮಗ. ಲಾಸ್ಟ್ ಸೀಸನ್ ನಾವು IPL ಅಲ್ಲಿ ಚಾಂಪಿಯನ್ಸ್, ಒನ್ ಆಫ್ ದಿ ಬೆಸ್ಟ್ ಲೀಗ್ ಇನ್ ದ ವರ್ಲ್ಡ್, ಈ ಒಂದು ಟೂರ್ನಮೆಂಟ್ ಅಲ್ಲಿ ಚಾಂಪಿಯನ್ಸ್ ಆಗಿದ್ದೀವಿ. ಆದರೂ ಕೂಡ ಈ ಒಂದು ಸ್ಕ್ವಾಡಲ್ಲಿ ಒಬ್ಬ ಪ್ಲೇಯರು ಡಿಸರ್ವ್ ಇಲ್ಲ ಅಂತ ಹೇಳಿದ್ರೆ ಆರ್ ಸಿ ಬಿ ಕಡೆಯಿಂದ ಚಾನ್ಸೇ ಇಲ್ಲ. ಆ್ಯಕ್ಚುಲಿ ಫಾರ್ಚುನೇಟ್ಲಿ ಒಬ್ಬ ಪ್ಲೇಯರ್ಗೆ ಚಾನ್ಸ್ ಸಿಕ್ಕಿತ್ತು T20ಯಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಾರ್ಮೆಟಲ್ಲಿ. ಬಟ್ ಈ ಒಂದು T20 ಸೀರೀಸಲ್ಲಿ ಜಿತೇಶ್ ಶರ್ಮಾ ಓಕೆನಾ, ಇವರಂತೂ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಈ ಒಂದು ಆಪರ್ಚುನಿಟಿನ. ಆ್ಯಕ್ಚುಲಿ ಅಲ್ಲೆಲ್ಲ ನಾನು ನೋಡ್ತಿದ್ರೆ ಈ ಒಂದು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಬರ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರೇನು ಪರ್ಫಾರ್ಮ್ ಮಾಡದಿರೋದ್ರಿಂದ ಬೇರೆ ಪ್ಲೇಯರ್ ತಗೊಂಡ್ಬಂದರು. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಇದೆ, ಈ ಒಂದು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ IPL ಟೀಮ್ಸ್ ಇದೆಯಲ್ಲ, ಎಲ್ಲ ಟೀಮಲ್ಲೂ ಎಷ್ಟು ಜನ ಪ್ಲೇಯರ್ಸ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಪ್ಲೇಯರ್ಸ್ ತಗೊಂಡಿದ್ದಾರೆ. ಬಟ್ ಎರಡು ಟೀಮ್ ಇದೆಯಲ್ಲ, ಎರಡು ಟೀಮಲ್ಲಿ ಒಬ್ಬ ಪ್ಲೇಯರ್ನು ಕೂಡ ತಗೊಂಡಿಲ್ಲ ಈ ಒಂದು T20 ಸ್ಕ್ವಾಡ್ಗೆ. ಸೊ ಇಲ್ಲಿ ನೋಡ್ತಾರೆ, ಫಸ್ಟ್ ಸ್ಕ್ವಾಡ್ ಬಗ್ಗೆ ನೋಡೋದ. ಇಂಡಿಯಾ T20 ಸ್ಕ್ವಾಡ್: ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್, ಸಿಂಗ್ಸನ್ ಸುಂದರ್ ಅಂಡ್ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬೂಮ್ರಾ ಅಂಡ್ ಹರ್ಷದೀಪ್ ಸಿಂಗ್. ಇದು 15 ಮೆಂಬರ್ಸ್ ಸ್ಕ್ವಾಡ್ ಆಗಿದೆ. ಬಟ್ ಈ ಒಂದು ಸ್ಕ್ವಾಡಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಯಾರೂ ಇಲ್ಲ ಮಗ. ಆ್ಯಂಡ್ ಟೋಟಲಾಗಿ ನೋಡ್ತಾ ಇದ್ರೆ IPL ಟೀಮ್ಸಲ್ಲಿ ಎಷ್ಟು ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಒಂದು ಸ್ಕ್ವಾಡ್ಗೆ ಅಂತ ಹೇಳಿದ್ರೆ, MI ಕಡೆಯಿಂದ 4 ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಆ್ಯಂಡ್ ಜಸ್ಪ್ರೀತ್ ಬೂಮ್ರಾ. ಈ 4 ಪ್ಲೇಯರ್ಸು ಕೂಡ ಯಾವುದೇ ಟೀಮಲ್ಲಿದ್ದರು 100% ಸೆಲೆಕ್ಟ್ ಆಗೇ ಆಗ್ತಾಯಿದ್ರು. T20ಗೆ ಬೇಕಾಗಿರೋ ಪ್ಲೇಯರ್ಸ್ ಇವರು. ಬಟ್ ಸೂರ್ಯಕುಮಾರ್ ಯಾದವ್ ಬಗ್ಗೆ ತುಂಬ ಮಾತುಗಳು ಬರ್ತಾ ಇದೆ, ಇವರಂತೂ ಪರ್ಫಾರ್ಮೇ ಮಾಡ್ತಾಯಿಲ್ಲ ಎಲ್ಲೂ ಕೂಡ. ಲಾಸ್ಟ್ 18-19 ಇನ್ನಿಂಗ್ಸಲ್ಲಂತೂ 115 ಕೂಡ ಬಂದಿಲ್ಲ. ಸುಬ್ಮನ್ ಗಿಲ್ಲು ಬಂದಿರಲಿಲ್ಲ, ಅದಕ್ಕೋಸ್ಕರ ಡ್ರಾಪ್ ಮಾಡಿದ್ದಾರೆ T20ಇಂದ. ಸೊ ಆ್ಯಂಡ್ KKR ಕಡೆಯಿಂದ ರಿಂಕು ಸಿಂಗ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ. ಓಕೆ, ಈ 3 ಪ್ಲೇಯರ್ಸ್ನ ಹಾಕ್ಕೊಂಡಿದೆ. ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ಗೆ ರೀಪ್ಲೇಸ್ಮೆಂಟು, ಗೊತ್ತಿಲ್ಲ ಮಗ, ಇದಂತೂ ಸಖತ್ತು. ಆ್ಯಂಡ್ CSK ಕಡೆಯಿಂದ ಸಂಜು ಸ್ಯಾಮ್ಸನ್ ಆ್ಯಂಡ್ ಶಿವಮ್ ದುಬೆ ಬಂದಿದ್ದಾರೆ. ಇಬ್ಬರು ಕೂಡ ಒಳ್ಳೆಯ ಪ್ಲೇಯರ್ಸು. ಸಂಜು ಸ್ಯಾಮ್ಸನ್ಗೆ ಮತ್ತೆ ಒಂದೇ ಆಪರ್ಚುನಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇವರು ಸಖತ್ ಪರ್ಫಾರ್ಮ್ ಮಾಡಿದ್ರು, ಆದರೂ ಕೂಡ ಡ್ರಾಪ್ ಮಾಡಿದರು. ಓಕೆ, ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಹೈದರಾಬಾದ್ ಕಡೆಯಿಂದ ಅಭಿಷೇಕ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್, ಬೆಂಕಿ ಓಪನರ್ಸ್ ಇಬ್ಬರು ಕೂಡ. ನಿಮ್ಗೆ ಗೊತ್ತು ಸೈಯದ್ ಮುಸ್ತಕಲ್ಲಿ ಯಾವ ಥರ ಹೊಡೆದಿದ್ದಾರೆ ಅಂತ. ಇಶಾನ್ ಕಿಶನ್ ಅಂತೂ ನಾಯಿಗೆ ಹೊಡೆದಿರೋದು, ಅದಕ್ಕೋಸ್ಕರ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸರ್ರಿಗೆ ಹಾರ್ಡ್ ವರ್ಕ್ ಅಂತೂ ಸಖತ್ತಾಗೆ ಮಾಡಿದ್ದಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಯಾದವ್ ಇಬ್ಬರು ಕೂಡ ಒಳ್ಳೆ ಪ್ಲೇಯರು. ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ T20 ವರ್ಲ್ಡ್ ಕಪ್ಗೆ. ಆ್ಯಂಡ್ ಪಂಜಾಬ್ ಕಿಂಗ್ಸಿಂದ ಹರ್ಷದೀಪ್ ಸಿಂಗ್ ಮಗ, ಇವರಂತೂ ಈ ಒಂದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸಲ್ಲಂತೂ ಹೆವಿ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದ್ರು. 2 ಮ್ಯಾಚು ಹೆವಿ ವೈಡ್ ಫುಲ್ ರೆಕಾರ್ಡ್ ಮೇಲೆ ರೆಕಾರ್ಡ್ನ ಮಾಡಿದರೆ. ಒಳ್ಳೆ ಕಮ್ಬ್ಯಾಕ್ ಮಾಡ್ತಾರೆ, ನೋಡಬೇಕು T20ಲಿಂದ. ಆ್ಯಂಡ್ ಗುಜರಾತ್ ಟೈಟನ್ಸಲ್ಲಿ ವಾಷಿಂಗ್ಟನ್ ಸುಂದರ್ನ ಎತ್ತಾಕೊಂಡು ಬಂದಿರೋದು. ಅದು ಬಿಟ್ಟರೆ ಇನ್ನೆರಡು ಟೀಮ್ ಇದೆಯಲ್ಲ, LSG ಆ್ಯಂಡ್ RCB, ಈ 2 ಟೀಮಲ್ಲಂತೂ ಒಬ್ಬ ಪ್ಲೇಯರ್ನು ಸೆಲೆಕ್ಟ್ ಮಾಡಿಲ್ಲ. ಸೊ ಜಿತೇಶ್ ಶರ್ಮಾಗೆ ಚಾನ್ಸ್ ಇತ್ತು, ಬಟ್ ಅವರು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಬ್ಯಾಕಪ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಇದ್ದಾರೆ. ಅಲ್ಲ, ಮೇನ್ ಪ್ಲೇಯರ್ಸ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನು. ಕೀಪಿಂಗು ಕೂಡ ಸಖತ್ತಾಗೆ ಮಾಡ್ತಂದು, ಬ್ಯಾಟಿಂಗ್ ಅಂತೂ ಫೈರು. ಸೊ ಇದು ಅಪ್ಡೇಟ್ ಆಗಿತ್ತು ಮಗ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಅನ್ನಿಸು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯ್ನ್ ಆಗಿಬಿಡಿ. 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಯು.